ಇನ್ನು ಬೆಂಗಳೂರಿನ ಬಾಲಭವನಕ್ಕೂ ಕೂಡ ಮಳೆಯ ಸಂಕಟ ಎದುರಾಗಿದೆ. ಬೋಟಿಂಗ್ ದಾರಿಯಲ್ಲೇ ಬೃಹದಾದಂತದ ಮರ ಬಿದ್ದಿದೆ. ಜವಾಹರ್ ಬಾಲಭವನದಲ್ಲಿ ಬೋಟಿಂಗ್ ಅನ್ನ ರದ್ದು ಮಾಡಲಾಗಿದೆ. ಮಕ್ಕಳ ಜೊತೆ ಬೋಟಿಂಗ್ಗೆ ಪೋಷಕರು ಬರ್ತಾ ಇದ್ದಾರೆ. ಭಾನುವಾರ ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಮಕ್ಕಳು. ಮರ ತೆರವುಗೊಳಿಸಿಲ್ಲ ಇನ್ನು. ಬಿಬಿಎಂಪಿ ಸಿಬ್ಬಂದಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ನಿನ್ನೆ ಭಾರೀ ಗಾಳಿ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಅದರಲ್ಲಿ ಬಾಲಭವನದ ಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಅಲ್ಲಿ ಬೃಹದಾಕಾರದ ಮರ ಧರಾಶಾಹಿಯಾಗಿದೆ. ಆದರೆ ಇನ್ನೂ ಕೂಡ ಅದನ್ನ ತೆರವು ಮಾಡುವ ಕಾರ್ಯ ಆಗಿಲ್ಲ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದು, ಸದ್ಯಕ್ಕೆ ಬಾಲಭವನದ ಒಳಭಾಗದಲ್ಲಿ ಬೃಹತ್ ಮರವೊಂದು ಧರಾಶಾಹಿಯಾಗಿರುವಂತಹ ಘಟನೆ ನಡೆದಿದೆ. ಸದ್ಯಕ್ಕೆ ನಾನು ಆ ಮರವನ್ನು ತೋರಿಸ್ತಾ ಹೋಗ್ತೀನಿ. ನಿಮಗೆ ನೋಡ್ತಾ ಇದ್ರೆ, ಗಮನಿಸ್ತಾ ಇದ್ರೆ, ಬೃಹತ್ ಆದಂತಹ ಮರ, ಸಾಕಷ್ಟು ವರ್ಷಗಳಿಂದ ಇದ್ದಂತಹ ಮರ ಇದು. ಈ ಮರ ಸಂಪೂರ್ಣವಾಗಿ ಬುಡ ಸಮೇತವಾಗಿ ಬಿದ್ದಿರುವಂಥದ್ದು. ಬುಡದಲ್ಲಿ ಸಂಪೂರ್ಣವಾಗಿ ಬುಡ ಸಮೇತ, ಬೇರುಗಳ ಸಮೇತವಾಗಿ ಬಿದ್ದಿರುವಂಥದ್ದು. ಇದು ಬಾಲಭವನದ ಒಳಭಾಗದಲ್ಲಿ ಆಗಿರೋದ್ರಿಂದಾಗಿ ಬಾಲಭವನದ ಒಂದಿಷ್ಟು ಪ್ರಾಪರ್ಟಿಗಳಿಗೂ ಕೂಡ ಇದು ಹಾನಿ ಮಾಡಿರುವಂಥದ್ದು. ಇಲ್ಲಿಯ ಬೇಲಿಯನ್ನಾಗಿರ್ಬೋದು, ದೋಣಿ ವಿಹಾರಕ್ಕೆ ಅಂತ ಹೇಳಿ ಬರುವಂಥ ಸ್ಥಳದನ್ನಾಗಿರ್ಬೋದು, ಜೊತೆಗೆ ದೋಣಿ ವಿಹಾರಕ್ಕೆ ಸಂಪರ್ಕ ಕಲ್ಪಿಸುವಂತಹ ದಾರಿಯನ್ನೇ ಸಂಪೂರ್ಣವಾಗಿ ಇದು ಮುಚ್ಚಿ ಹಾಕಿರುವಂಥದ್ದನ್ನು ಗಮನಿಸ್ತಿದ್ರೆ, ದೃಶ್ಯದಲ್ಲಿ ಸದ್ಯಕ್ಕೆ ಈಗ ಮರವನ್ನು ತೆರವುಗೊಳಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಬೃಹತ್ ಮರ ಆಗಿರೋದ್ರಿಂದಾಗಿ ಈ ತೆರವುಗೊಳಿಸುವಂತಹ ಪ್ರಕ್ರಿಯೆ ಬಹಳ ಲೇಟ್ ಆಗಿರೋದು. ಇವತ್ತು ಸಂಡೇ ಆಗಿರೋದ್ರಿಂದ ಸಾಕಷ್ಟು ಜನ ಬಾಲಭವನಕ್ಕೆ ಆಗಮಿಸ್ತಾರೆ. ಸಾಕಷ್ಟು ಜನ ಮಕ್ಕಳನ್ನ ಆಟ ಆಡೋದಕ್ಕೆ ಅಂತ ಈ ಭಾಗಕ್ಕೆ ಕರ್ಕೊಂಡು ಬರ್ತಾರೆ. ಆದರೆ ಇವರೆಲ್ಲರಿಗೂ ಕೂಡ ಈ ಎಂಟ್ರಿ ಅನ್ನುವಂಥದ್ದು ಸಿಗದೇ ಇರೋದ್ರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಿದೆ. ಸದ್ಯಕ್ಕೆ ದೋಣಿ ವಿಹಾರ ಇವತ್ತು ಭಾನುವಾರ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ನಿಲ್ಲಿಸಬೇಕಾದಂತಹ ಪರಿಸ್ಥಿತಿ ಬಾಲಭವನದಲ್ಲಿ ಬಂದಿರುವಂಥದ್ದು. ಮತ್ತೊಂದು ಕಡೆ ಗಮನಿಸ್ತಾ ಇದ್ರೆ, ಇಲ್ಲಿ ಬೇಸಿಗೆ ಶಿಬಿರ ಕೂಡ ಆಗ್ತಾ ಇತ್ತು. ಈ ಒಂದು ಅವಧಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಾಲಭವನ ಸೊಸೈಟಿ ಬೆಂಗಳೂರು ಇದರಲ್ಲಿ 16ನೇ ತಾರೀಕಿಂದ 20 ತಾರೀಕಿನವರೆಗೂ ಕೂಡ ಬೇಸಿಗೆ ಶಿಬಿರ ಆಗ್ತಿತ್ತು. ಇವತ್ತು ಭಾನುವಾರ ಆಗಿರೋದ್ರಿಂದಾಗಿ ಯಾರು ಕೂಡ ಇರಲಿಲ್ಲ ಮತ್ತು ರಾತ್ರಿ ಬಿದ್ದಿರೋದ್ರಿಂದಾಗಿ ಯಾರು ಕೂಡ ಓಡಾಟ ಇರಲಿಲ್ಲ. ಒಂದು ವೇಳೆ ಹಗಲಿನ ವೇಳೆಯಲ್ಲಿ ಈ ತರದ ದುರ್ಘಟನೆ ಸಂಭವಿಸಿದ್ರೆ ಸಾಕಷ್ಟು ಅವಘಡಗಳು ಸಂಭವಿಸುವಂತ ಸಾಧ್ಯತೆ ಇತ್ತು. ಆದರೆ ಅದೃಷ್ಟವಶಾತ್ ಈ ಒಂದು ಸಂದರ್ಭದಲ್ಲಿ ಯಾರು ಕೂಡ ಇರದೇ ಇರೋದ್ರಿಂದಾಗಿ ಈ ಬೃಹತ್ ಮರ ಬಿದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟಿನ ಹಾನಿಯಾಗಿಲ್ಲ. ಆದರೆ ಬಾಲಭವನದ ಒಂದಿಷ್ಟು ಪ್ರಾಪರ್ಟಿಗಳಿಗೆ, ಲೈಟ್ ಕಂಬಗಳಿಗೆ ಮುರಿದು ಬಿದ್ದಿರುವಂತದ್ದನ್ನೆಲ್ಲ ಗಮನಿಸ್ತಾ ಇದ್ರೆ, ಇದೆಲ್ಲವುಗಳು ಕೂಡ ನಾಶ ಆಗಿರುವಂಥದ್ದು. ಒಂದಿಷ್ಟು ಮಕ್ಕಳ ಆಟಿಕೆಗಳು ಕೂಡ ಸದ್ಯಕ್ಕೆ ಹಾಳಾಗಿರುವಂಥದ್ದು ಕೂಡ ಸ್ಥಳದಲ್ಲಿ ಕಾಣಿಸ್ತಾ ಇದೆ. ಇದು ನಿನ್ನೆ ಸುರಿದಂತಹ ಮಳೆಗೆ ಸಂಪೂರ್ಣವಾಗಿ ಬೆಂಗಳೂರಿನಲ್ಲಾಗಿರುವಂತಹ ನಾನಾ ಅವಾಂತರಗಳು. ಇದು ಬಾಲಭವನದಲ್ಲಾಗಿರುವಂತಹ ಅವಾಂತರ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಸ್ವಸ್ತಿಕ್ ಕನ್ನಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.